ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಂದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ರೆಸಿಪಿ ಮಾಡ್ತಾ ಇದೀವಿ ಅಂದ್ರೆ ಕ್ರಿಸ್ಪಿ ಕಾರ್ನ್. ಆ ರೆಸಿಪಿ ನಮ್ಮ ಮನೆಯ ದೊಡ್ಡ ಮಗಳು ಮಾಡ್ತಾ ಇದ್ದಾಳೆ. ಅವಾಗಿಂದ ಟಾರ್ಚರ್ ಕೊಡ್ತಾ ಇದ್ದಾಳೆ ನನಗೆ, ಬೇಗ ಬಾ ಬೇಗ ಬಾ ಬೇಗ ಬಾ ಮಾಡೋಣ. ಹಾಗೆ ನಮ್ಮ ಸುಮಾ ಮೇಡಮ್ ಅವರು ಬಂದಿದ್ದಾರೆ, ಮತ್ತಿ ಮೇಗಿ ಸುಮಾಕ ಬಂದಿದ್ದಾಳೆ. ಮತ್ತೆ ನೈಟಿ ರಾಣಿ ಅಂತ ಗೊತ್ತು, ಬಟ್ ಬರೀ 1-2 ಅವೇ ಇರ್ತವೆ ಅವಳು. ಹೌದು. ಸೊ ಈಗ ಅವಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಬನ್ನಿ ಸ್ಟಾರ್ಟ್ ಮಾಡುವ. ತಂದು ನಾವು ಮತ್ತೆ ಮಾಮ ಒಟ್ಟಿಗೆ ತಗೊಂಡಿದ್ದು ಏರ್ ಫ್ರೈಯರ್ ಮನೇಲಿ. ಮಾಮ ಏನಿಲ್ಲ ಅಂದ್ರೆ 20 ಸರ್ತಿ ಪಿಜ್ಜಾ ಅಂತೆ, ಚಿಕನ್, ಎಗ್ಗು, ಫಿಶ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಓಪನಿಂಗ್ ಪ್ರೆಸ್ಟೀಜ್ ಎಲ್ಲ ನಮ್ಮ ಮನೇಲಿ ಇರೋದೆಲ್ಲ ಪೈ ಅಂತ ಇಲ್ಲಿ ಹಾಕುದಾ. ಹೌದು, ಇವತ್ತೇ ಎಲ್ಲ ಓಪನ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹಿಂಗಿರುತ್ತೆ ನೋಡ್ಬೇಕು. ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಹೊಡೆದ್ಬಿಡ್ತೀನಿ. ಚೆನ್ನಾಗಿದ್ರು ಬೇಗ ಮಾಡಿ ಹೊಟ್ಟೆ ಹಸಿತೈತೆ. ಇಷ್ಟೊತ್ತಿಲ್ದೆ ಇರೋದು ಇವಳಿಗೆ ಬಂದ್ಬಿಡ್ತು. ಇಸ್ಕೊಂಡ್ಬಿಟ್ಲ ಅವಳು, ತಿನ್ನಕ್ ಕೊಡ್ತಾ ಇಲ್ಲ ನನಗೆ. ಬಿಟ್ಟಿದ್ರೆ ಎಲ್ಲ ಖಾಲಿ ಮಾಡ್ತಿದ್ಲು ಸುಪ್ಪಿ. ಇಲ್ಲಿ ನೋಡಿ, ಅದಕ್ಕೆ ಎತ್ತಿಟ್ಕೊಂಡ್ಬಿಟ್ಟಿದೀನಿ. ಬರ್ರಿ ಎತ್ಕೊಂಡ್ ತಿಂತಾವಳೆ. ಸ್ವಲ್ಪ ಸುಮ್ನೆ ಟ್ರೈ ಮಾಡೋಣ, ಫಸ್ಟ್ ಟೈಮ್ ಅಲ್ವಾ, ಏನಾದ್ರು ಸಿಂಪಲ್ ಅಂಡ್ ಫಾಸ್ಟ್ ಆಗಿ ಆಗುವಂತದ್ದು. ಇಲ್ಲಿ ನೋಡಿಲ್ಲಿ ಏನೇ ನಿಮ್ಮ ಆಫೀಸರ್ ಫೋನ್ ಮಾಡ್ಲಿಲ್ಲ? ನೋಡ್ದಾ? ಆಫೀಸರ್ ಮಾಡಿದ್ರ? ಅಯ್ಯೋ ಮಾಡ್ಲಿಲ್ಲ, ನಾನೇ ಎಷ್ಟೋ ಸರ್ತಿ ಮಾಡ್ದೆ. ಅವಳು ಅವ್ರು ನಮ್ ಜೊತೆಯಲ್ಲಿ ನೀನಿದ್ದರೆ ಇವ್ರು ನಮ್ ಟಿಎಲ್ ನೋಡಿ. ಏನೋ ದೊಡ್ಡ ಮಾಡ್ಬಿಟ್ಟಿದೀನಿ. ಸ್ವಲ್ಪ ವರ್ಕ್ ಎಸ್ಕಿಲೇಟ್ ಆಗೋಗಿದೆ. ನಮ್ ಟಿಎಲ್ ಕಾಲ್ ಮಾಡಿದ್ರು. ನಾಳೆ ಬೆಳಿಗ್ಗೆ ಏನಿದೆಯೋ ಗೊತ್ತಿಲ್ಲ. ತೊಳೆಲ್ವಾ ಅದ್ನ? ಫಸ್ಟ್ ಟೈಮ್ ಮಾಡ್ತಿರೋದು. ಆಯ್ತಾ ಬಿಸಿ? ಅಲ್ವೇ ಬಿಸಿ ಅಲ್ಲ, ನಾನ್ ನೋಡ್ಕೊತಾ ಇರೋದು. ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ನಮ್ಮ ಮನೇಲಿ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಇವಳು ನಂಬ್ಕೊಂಡು ಕೊಡ್ಬೇಕಾದ್ರೆ ತಿಂತೀವಂತ ನಂಬಿಕೆನೇ ಇಲ್ಲ ನಮ್ಗೆ. ಅಲ್ಲೇ ಕೊಟ್ಟಿದ್ದಾರೆ ಮಿನಿಟ್ಸ್. 200 ಸೆಲ್ಸಿಯಸ್ ಗುಗ್ಗು. ಒಳಗೋಸ್ಕರ ಮತ್ತೆ ಅವಳಿಗೆ ಡೌಟ್ ಇತ್ತು. ಬೇಗ ಮಾಡೆ. ಇಲ್ಲಿ ಇಲ್ಲಿ ಇಡ್ತಾಳೆ ವಿಡಿಯೋನ. ನಾನು ಮಾಡಿದ್ದೀನಿ. ಸ್ವೀಟ್ ಕಾರ್ನ್. ಅದು ಸ್ವೀಟ್ ಕಾರ್ನ್ ಗೊತ್ತು, ನಾರ್ಮಲ್ ಕಾರ್ನ್ ಅಲ್ಲ, ಬಾಯ್ಲ್ಡ್ ಸ್ವೀಟ್ ಕಾರ್ನ್. ಓಕೆ ಓಕೆ, ಇದು ಬಾಯ್ಲ್ಡ್ ಸ್ವೀಟ್ ಕಾರ್ನ್ ಅಂತೆ. ಕುದಿಸಿರೋ, ಕನ್ನಡದಲ್ಲಿ ಹೇಳ್ಬೇಕು. ಕೊತ್ತ ಹೇಳ್ಬೇಕು ಕನ್ನಡ. ಕುದಿಸಿರೋ ಕಾರ್ನ್, ಸ್ವೀಟ್ ಕಾರ್ನ್. ಇದು ಏನು? ಕಾರ್ನ್ ಫ್ಲೆಕ್ಸ್ ಅಲ್ಲ, ಏನಿದು? ಕಾರ್ನ್ ಫ್ಲೋರ್. ಇದು ಕಾರ್ನ್ ಫ್ಲೋರ್, ಉಪ್ಪು, ಖಾರ ಪುಡಿ, ಇದು ಮ್ಯಾಗಿ ಮಸಾಲ, ಆನಿಯನ್, ಇದು ಲೆಮನ್, ಪೆರಿ ಮಸಾಲ. ಆನಿಯನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಮ್ಮ ಮನೆಯಲ್ಲಿ ಜಾಸ್ತಿ ಆನಿಯನ್ ಇದ್ರೆ ಅಷ್ಟು ಇಷ್ಟ ಆಗಲ್ಲ. ಅದ್ರ ಜೊತೆ ನೀವು ಮಿರ್ಚಿನೂ, ಗ್ರೀನ್ ಚಿಲ್ಲೀಸ್ ಕೂಡ ಹಾಕೋಬಹುದು. ಏನೋ ಕೊರಿಯಂಡರ್, ಕೊತ್ತಂಬರಿ ಕೂಡ ಲಾಸ್ಟ್ ಅಲ್ಲಿ ಹಾಕೋಬಹುದು. ಇಷ್ಟು ಬೇಕಾಗಿರೋದು. ಸೊ ಇದೆಲ್ಲ ಬೇಕಾಗಿರೋದು. ಇವಾಗ ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಹಿಂದೆ ಸರಿ ಅಲ್ಲಿ ಕೂದ್ಲು ಇದಾಗುತ್ತೆ. ಈಗ ಇದು ಕಾರ್ನ್ ಫ್ಲೋರ್ನ 2 ಸ್ಪೂನ್ಸ್ ಇದ್ರಲ್ಲಿ ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಾತ್ರ ಸರಿಯಾಗಿ ಹೇಳ್ತಾಳೆ. ಇವಾಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಪೆರಿ ಮಸಾಲ. ಇವಾಗೆಲ್ಲವೂ ಸ್ವಲ್ಪ ಹಾಕೋತಾ ಇರೋದು. ಎಲ್ಲ ಮುಗಿದ್ಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ಆಮೇಲೆ ಮ್ಯಾಗಿ ಮಸಾಲ.
ಸ್ವಲ್ಪ ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇವಾಗ. ಏನೋ ಡಿಫ್ರೆಂಟ್ ಆಗಿ ಮಾಡ್ತಾರೆ ಎಲ್ಲ ಕಲಿಸ್ಬಿಟ್ಟು ಮಮ್ಮಿ ಯಾವಾಗ ಈ ಮಮ್ಮಿ ಯಾವಾಗ್ಲೂ ಅಷ್ಟೇ, ಅವಳು ಏನಾದ್ರು ಮಾಡಕ್ ಬಂದ್ರೆ ಹಂಗ ಹೇಳೋದು ನೀನು ಮಾಡಲ್ವಾ? ನೀನ್ ಮಾಡು ಅಷ್ಟೇ. ನಾಳೆ ಮಾಡ್ತೀನಿ ನೋಡ, ಎಗ್ಗದು ನೋಡಿದೀನಿ, ಅದನ್ನ ಮಾಡೇ ಮಾಡ್ತೀನಿ ನಾನು. ಸೊ ಆಮೇಲೆ ಆಯಿಲ್ ಒಂದು ಹೇಳೋದು ಮರ್ತಿದ್ದೆ. ಇದು ಆಕ್ಚುಲಿ ಏರ್ ಫ್ರೈಯರ್ನ ತಗೊಳ್ಳೋದು ಮಾಡೋದೇ ಎಣ್ಣೆ ಕಮ್ಮಿ ಇರಲಿ, ಸ್ವಲ್ಪ ಹೆಲ್ದಿ ಆಗಿರ್ಲಿ ಅಂತ. ಯಾಕಂದ್ರೆ ಡೀಪ್ ಫ್ರೈಡ್ ನಮ್ಮಮ್ಮ ಯಾವಾಗ್ಲೂ ನಂದೇ ಇರ್ಲಿ ಅಂತ ಬಂದ್ಬಿಡ್ತಾರ ನೋಡು, ಒಂದ್ ಸ್ವಲ್ಪನೂ ಗೊತ್ತಾಗಲ್ಲ. ಮಿಕ್ಸ್ 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 ಸಿಂಪಲ್ ರೆಸಿಪಿ ಇದೆಲ್ಲರಿಗೂ ಗೊತ್ತು, ಬಟ್ ನಮಗೆ ನಮ್ಮ ಮನೇಲಿ ಹೊಸದಲ್ವಾ, ಹೊಸದು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ವಾ, ಅದಕ್ಕೆ. ಇನ್ನ ನಾನು ಸುಪ್ಪಿಯಕ್ಕನ್ ಜೊತೆ ಯಾವ್ದಾವ್ದು ಕುಕಿಂಗ್ ವ್ಲಾಗ್ ಮಾಡ್ಬೇಕು. ಮಮ್ಮಿ ನಮ್ ಬ್ಲಾಗ್ ಅಂದ್ರೆ ನಂಗೂ ಬ್ಲಾಗ್ ಅಂತಾನೆ ಬರ್ತಿತ್ತು. ಮಮ್ಮಿ ಬ್ಲಾಗ್ ಅನ್ನಲ್ಲ, ಲಾಗ್ LOG ಲಾಗ್ ಅಂತ. ಬ್ಲಾಗ್ ಅನ್ನೋದು ಲಾಗ್ ಅನ್ನೋದು ಇಟ್ಬಿಡೆ ಮೂತಿ ಅಲ್ಲ ಬರುತ್ತೆ ಹಿಂಗೆ. ಇದನ್ನ ನೀಟಾಗಿ ಸ್ವಲ್ಪ ಗೊತ್ತಾಗದೆ ನೀಟಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಹಂಗೆ ತಿನ್ಬೋದಾ? ನೋಡು, ಟ್ರೈ ಮಾಡಿಲ್ಲ ನಾವು, ನೀನ್ ಮಾಡು. ಸೊ ಇದೊಂದು ಮಾಡ್ತಿದ್ದೆ. ಇದು ಕೂಡ ನಮ್ಮ ಮನೇಲಿ ಫಸ್ಟ್ ಟೈಮ್ ಬಂದಿರೋದು ಬಟರ್ ಪೇಪರ್. ನನ್ನ ಬರ್ಡೇಗೆ ಕೇಕ್ ಮಾಡಿದ್ನಲ್ವಾ, ಬಟರ್ ಪೇಪರ್ ಇದ್ದಿದ್ರೆ ನೀಟಾಗಿ ಬರ್ತಾ ಇತ್ತು. ಹೆಂಗ್ ಆಗ್ತಾಳೆ ನೋಡು, ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ. ನಾನಂತೂ 1 ಬೈಟು ತಿನ್ಲಿಲ್ಲ. ಏಯ್ ಚೆನ್ನಾಗಿತ್ತ ಇಲ್ಲ ಮೇಗ, ಸುಳ್ಳು ಹಾನೆಸ್ಟ್ ರಿವ್ಯೂ ಬೇಕು. ನಿಜ ಚೆನ್ನಾಗಿತ್ತು ಗೊತ್ತಾ. ನನ್ ಬೆಟ್ಟರ ಬೆಟ್ಟು ನೆಟ್ಟಿಗಿಲ್ಲ, ಹಿಂಗೈತೆ. ಹಂಗೂ ಕೂಡ ಹಾಕೋಬಹುದು, ಬಟ್ ಎಲ್ಲ ಆಯಿಲ್ ಎಲ್ಲ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಡತ್ತೆ. ಸೊ ಹಂಗಾಗಿ ವಾಟರ್ ಪೇಪರ್. ಯಾವ ಪೇಪರ್? ಬಟರ್. ನಂಗೆ ವಾಟರ್ ಪೇಪರ್. ನಂಗೂ ಹಂಗೆ ನಿನಗೆ ಹಂಗೆ ಕೇಳಿಸ್ತು ಅಂತ ಅನ್ನಿಸ್ತು ನನಗೆ. ಸೊ ಇದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡೋಣ ಹೆಂಗಿರತ್ತೆ ಟೇಸ್ಟು ಅಂತ. ನಮ್ಮಮ್ಮ ಪಕ್ಕದೆಯಾ ಈಗ ಹಿಂಗ ಟೇಸ್ಟು ಅಂತ. ನನಗೂ ಹಂಗೆ ಅನಿಸ್ತು ಸುಪ್ಪಿಯಕ್ಕ. ಆಮೇಲೆ ಓ ಇದ ಅಂತ. ಇದನ್ನ ಫ್ರೈ ಮಾಡಲ್ವಾ ಮತ್ತೆ ಇದರಿಂದ ತೆಗ್ದು ಎಣ್ಣೆಲಿ? ನಿನ್ನೆ ಫ್ರೈ ಮಾಡ್ಬಿಟ್ಟು ಬಾಬಾ ಇಡು ಕಾಯಿ ಸ್ಲೋ ಮೋಷನ್ ನೀನು ಅನ್ಕೊಂಡಿದ್ದೆ ಸುಪ್ಪಿಯಕ್ಕ ಕ್ರಿಸ್ಪಿ ಕಾರ್ನ್ ಅಂತ. ಏನ್ ಅನ್ಕೊಂಡಿದ್ದೆ ಪಾತ್ರೆ? ಗೊತ್ತಾಯ್ತು. ಏನಿರ್ಬೋದು, ಚೆನ್ನಾಗಿರಲ್ಲ. ತಿಂದೆ ನಾವು ತಿಂದಿದೀವಿ ಪ್ರತಿಮಾ, ನಮಗ್ ತುಂಬಾ ಇಷ್ಟ ಆಗಿದೆ. ಸ್ಟಾರ್ಟಿಂಗ್ ಅಲ್ವಾ ಏನಾದ್ರು, ಅಂದ್ರೆ ಸಿಂಪಲ್ ಆಗಿರ್ಲಿ ಅಂತ ಅಂದು ಮಾಡಿದ್ದು. 180 ಡಿಗ್ರಿ ಸೆಲ್ಸಿಯಸ್ 14 ಮಿನಿಟ್ಸ್ ಸಾಕು. ಸುಡಲ್ಲ. ಸೊ ಬನ್ನಿ, ಇದು ಅಷ್ಟರಲ್ಲಾಗ್ಲಿ, ನಾವು ಅಷ್ಟರಲ್ಲಿ ಸ್ಟಾರ್ಟ್. ಏನು ಮಾಡೋದು ಬೇಡ. ಆಗ್ತಾ ಇದೆ ಏನಾಗಿತ್ತು ಗೊತ್ತಿಲ್ಲ, ನೆಗಡಿ ಹೋಗುತ್ತಿಲ್ಲ, ಸುಟ್ಟಿದೆ. ಇಷ್ಟ ಪಾತ್ರೆ ಹಂಗೆ ಹಂಗೆ ಆಗೋದು. ಸರಿ ಬಿಸಿ. ಟೇಸ್ಟ್ ಚೆನ್ನಾಯ್ತಲ್ಲ? ಚೆನ್ನಾಗೈತೆ ಇಲ್ಲ? ಸುಳ್ಳು ಹೇಳ್ಬಾರ್ದು. ಸುಳ್ಳು ಯಾಕೆ ಹೇಳಿ ನಾನು? ಕ್ರಿಸ್ಪಿ ಆಗ್ಬೇಕಿತ್ತು ಕಣೆ. ತಡಿ. ಸೊ ಅವಾಗ್ಲೇ ಸ್ವಲ್ಪ ಅದು ಬೆಂದಿತ್ತು, ಅದಕ್ಕೆ ಏನೋ 1 2 ನಿಮಿಷ ಇಡೋಣ ಅಂತ ಇಟ್ಟಿದ್ಲು. ಗೊತ್ತಿಲ್ಲ ಏನಾಗೈತೆ ಈಗ. ಮೆತ್ತಗೆ ಇಟ್ಟ. ನೋಡಿಲಿ ಎಷ್ಟಾಗಿದೆ, ಅದಕ್ಕೆ ಹೇಳಿದ್ದು ನಿಮಗೆ. ಉಪ್ಪು ಕರೆಕ್ಟ್ ಇದೆಯಾ? ಏನ್ ತಿಂದಿಲ್ಲ, ಒಂದ್ ಸ್ವಲ್ಪ. ಓಕೆ ಓಕೆ ಇದ್ನಲ್ವಾ, ಸ್ವಲ್ಪ ಉಪ್ಪು. ಯಾಕಪ್ಪ ಗೊತ್ತಿಲ್ಲ. ಖಾರ ಒಂಚೂರು ಪೆರಿ ಪೆರಿ ಮಸಾಲ. ಪಾತ್ರೆ ನೋಡ್ತೀರಿ, ಕ್ರಿಸ್ಪಿ ಕಾರ್ನ್ ಆಯ್ತು. ಹೋಗಿ ಅದು ಅಂಗಡಿನಲ್ಲಿ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಇರ್ತದೆ.
ಅದು ಫಸ್ಟ್ ಟೈಮ್ ಟ್ರೈ ಅಲ್ವಾ? ಪ್ರತಿಮಾ, ನೆಕ್ಸ್ಟ್ ಟೈಮ್ ಅವರು ಫ್ರೈ ಮಾಡ್ತಾರೆ ಆಯಿಲ್ ಅಲ್ಲಿ. ಅಲ್ಲ, ಆದ್ರೂ ಇದು ಕೂಡ ಬರುತ್ತೆ. ಮೇ ಬಿ ನಾವೇನೋ ಮಿಸ್ಟೇಕ್ ಮಾಡಿದೀವಿ ಅನ್ಸುತ್ತೆ. ಸೊ ಆನಿಯನ್ ಪಾತ್ರೆ ಕ್ರಿಸ್ಪಿ ಕಾರ್ನ್ ಐ ಥಾಟ್ ಇಷ್ಟಿಷ್ಟು ತಿನ್ಬೋದು ಅಂತ. ಸಾಕಾ? ಅವಳು ಹೊಟ್ಟೆ ಹಸಿತಿದೆ. ಪಾತ್ರೆ ತಡಿ, ಪಾತ್ರೆ ಏರ್ ಕಟ್ ಮಾಡಿಸ್ಬಿಟ್ಟಿದ್ದಾಳೆ ಅಂತ. ಅವ್ಳ ಮುಖ ನೋಡಕ್ ಆಗ್ತಿಲ್ಲ ನನ್ಗೆ. ಪ್ರತಿಮಾ ಚೆನ್ನಾಗಿದ್ಯಾ? ಇಲ್ಲ, ನಿನ್ನ ಆಕ್ಟಿಂಗ್ ಇಲ್ಲಿ ಮಾಡ್ಬೇಡ, ಅವಾಗ ಸೀರಿಯಲ್ ಅಲ್ಲಿ ಮಾಡು. ಇಲ್ಲ ಆಕ್ಟಿಂಗ್ ಮಾಡಿ ಅಂದ್ರೆ ಅವಳೇನೋ ಹೇಳಿದ್ಲಲ್ಲ. ಫುಡ್ ಟೇಸ್ಟ್ ಮಾಡಿ ಹೇಳ್ತೀನಿ. ಬೌಲ್ ಇಷ್ಟೇ ತಾನೇ? ಬಿಡು ತಟ್ಟೆ. ಅಲ್ಲ ನೋಡು, ಖಾರ ಎಲ್ಲ ಕಮ್ಮಿ ಇದೆಯಾ ಏನು ಸ್ವಲ್ಪ. ಸೊ ಬಿಸಿಯಾದ ಕ್ರಿಸ್ಪಿ ಕಾರ್ನ್ ರೆಡಿ ಆಗಿದೆ. ತುಂಬಾ ಪುಟಾಣಿ ವ್ಲಾಗ್ ಇದು. ನಾನು ಅನ್ಕೊಂಡೆ ತುಂಬಾ ತುಂಬಾ ಹಾಕ್ಬಿಟ್ಟು ಏನೇನೋ ಮಾಡ್ತಾಳೆ ಅನ್ಕೊಂಡೆ. ಇಷ್ಟೇ ಅಂತ ನನಗೆ ಗೊತ್ತಿರಲಿಲ್ಲ. ನೋಡೋಣ, ಟೇಸ್ಟ್ ಮಾಡಿ. ಪ್ರತಿಮಾ ಅನ್ನ ಸರ್ ಕಲ್ಸ್ಕೊತೀಯಲ್ಲೇ. ನನ್ನ ಕೈಯಲ್ಲಿದೆ ಇದು. ಸೊ ಅಂತೂ ಫುಲ್ ಇಷ್ಟ ಆಗುತ್ತೆ. ನಿಂಗೆ ಇಷ್ಟ ಆಗ್ಲಿಲ್ಲ? ಹುಳಿ ಜಾಸ್ತಿ ಇದೆಯಾ ಹುಳಿ? ನನಗೆ ಅನ್ಸ್ಲಿಲ್ಲ. ಉಪ್ಪು ಖಾರ ಚೆನ್ನಾಗಿದೆ. ಸುಬೇಕಾ ಶೂಟಿಂಗ್ ಎಲ್ಲ ನೈಟ್ ಸ್ನ್ಯಾಕ್ಸ್ ತರ ತಿನ್ನೋಕೆ ಚೆನ್ನಾಗೈತೆ. ನಮಗೂ ಉಳಿಸು. ಉಪ್ಪು ಜಾಸ್ತಿ ಆಯ್ತಾ? ನಮಗೂ ಉಳಿಸು ಪ್ರತಿಮಾ ಪ್ಲೀಸ್. ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಬೇಕು ಅಂತಂದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ಅದೇ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರ್ತದೆ. ನೆಕ್ಸ್ಟ್ ಮಾಡೋಣ. ಜಸ್ಟ್ ಫ್ರೈ. ಮೇಘಕ್ಕ ಚೆನ್ನಾಗಿದೆ. ಹುಳಿ ಹೆಂಗಿದೆ ಹೇಳು ಮಮ್ಮಿ. ಮಮ್ಮಿದು ರಿವ್ಯೂ. ಇದೇನಿದೆ ಗೊತ್ತಾ? ಅದು ಇದರಲ್ಲಿ ಮಾರ್ಕೆಟಲ್ಲಿ ಅದು ಯಾವ್ದು ಚಾಟ್ ಮಸಾಲ ಏನೋ ತಗೊಂತಿರಲ್ಲ, ಇಷ್ಟು ಇದು ಚೆನ್ನ ಮಸಾಲ ಟೇಸ್ಟ್ ಬರ್ತೈತೆ ನನಗೆ. ಚೆನ್ನಾಯ್ತಾ ಎಲ್ಲ? ಚೆನ್ನಾಯ್ತಾ? ಸುಪ್ಪೇಗ ನೀನ್ ಟೇಸ್ಟ್ ಮಾಡಿದ್ ನೀನೇ ತಿನ್ಬಿಟ್ಟು ಹೇಳಂಗಿದೆ. ನೀನ್ ಟೇಸ್ಟ್ ಮಾಡಿದ್ದು ನೀನ್ ಹೇಳುವಂತಿದ್ದು. ನೀವೇ ಮಾಡಿದ್ದು. ಚೆನ್ನಾಗಿದ್ಯಾ? ಮಾಡ್ಕೋಬೋದಾ ಎಲ್ರು? ಮಾಡ್ಕೋಬಹುದು. ಟ್ರೈ ಮಾಡಿ. ಸೊ ಇದು ತುಂಬಾ ಪುಟಾಣಿ ವ್ಲಾಗು. ನಮ್ಮ ಸುಪ್ಪಿಯಕ್ಕ ಚೆನ್ನಾಗಿ ಮಾಡಿದ್ಲು. ನೀವು ಕೂಡ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್. ಹೇರ್ ಕಟ್ ಮಾಡಿಸಿದಾಳೆ ಅಂತ ಅಲ್ಲ, ಚೆನ್ನಾಗಿದೆ ಹೇರ್ ಕಟ್ಟು. ಚೆನ್ನಾಗಿ ಮಾಡಿದ್ದಾರೆ ಆಂಟಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಭಾ ಠಾಕೂರ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಸುಪ್ರಿಯಕ್ಕನ ಜೊತೆ ಯಾವ ಕುಕಿಂಗ್ ವ್ಲಾಗ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್.